12 ನಿಮಿಷದೊಳಗಡೆ ಅಮ್ಮ ಆಂಬುಲೆನ್ಸ್ ಮನೆ ಮುಂದೆ ನಿಲ್ಲಿಸಿದೀನಿ. ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ 1000 ಜನ ಸಾಕ್ಷಿ. ತಿಂಗಳಿಗೆ ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ, 12ರಿಂದ 15 ಲಕ್ಷ ನಾನು ಆಂಬ್ಯುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನನ್ನ ಶಾಸಕರ ಸಂಬಳ, ನನ್ನ ಪರಿಶ್ರಮ MDಯ ಸಂಬಳ ಆಂಬ್ಯುಲೆನ್ಸ್ ಖರ್ಚು ಮಾಡ್ತಿದ್ದೀನಿ. ನನಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ನಮ್ಮ ಪ್ರೀತಿಯ ವಿರೋಧ ಪಕ್ಷದವರು ಭಾವಿಸ್ಬೋದು. ನಾನೆಲ್ಲರಿಗೂ ಹೇಳಕ್ ಬಯಸ್ತೀನಿ, ದಾನ ಅಂದ್ರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ. ನನ್ನ ಕ್ಷೇತ್ರದಲ್ಲಿ ಒಟ್ಟು 30 ಪಂಚಾಯಿತಿ ಇದೆ, 366 ಹಳ್ಳಿ ಇದೆ. ನನ್ನ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ 2 ತಾಲೂಕು ಬರುತ್ತೆ, ಒಂದು ಚಿಕ್ಕಬಳ್ಳಾಪುರ ತಾಲೂಕು, ಇನ್ನೊಂದು ಮಂಚನಹಳ್ಳಿ ತಾಲೂಕು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 23 ಪಂಚಾಯಿತಿ ಇದೆ, 303 ಹಳ್ಳಿ ಇದೆ. ಮಂಚನಹಳ್ಳಿ ತಾಲೂಕಲ್ಲಿ 7 ಪಂಚಾಯಿತಿ ಇದೆ, 63 ಹಳ್ಳಿ ಇದೆ. ಒಟ್ಟು ನನಗೆ 366 ಹಳ್ಳಿ ನನ್ನ ಕಂಟ್ರೋಲ್ ಬರುತ್ತೆ, ನನ್ನ ಅಡ್ಮಿನಿಸ್ಟ್ರೇಷನ್ಗೆ. ಇದುವರೆಗೂ 1/3 ಸರಿ ಸುಮಾರು 130 ಹಳ್ಳಿಗಳನ್ನ ನಾನು ಭೇಟಿ ಕೊಟ್ಟಿದ್ದೀನಿ. ಈಗ ನಾನು ಶಾಸಕನಾದ್ಮೇಲೆ ಏನೆಲ್ಲ ಮಾಡಿದೆ ಅಂತ ರಾಜ್ಯದ ಜನತೆ ನೀವೇ ಜಡ್ಜ್ ಮಾಡಿ. ನಾನು ಯೋಚನೆ ಮಾಡಿದೆ, ನನ್ನ ಕ್ಷೇತ್ರದಲ್ಲಿ 60,180 ಮನೆ ಇದೆ. ಸೊ ಪ್ರತಿ ಮನೆಗೂ MLA ರೀಚ್ ಆಗ್ಲಿಲ್ಲ ಅಂದ್ರೆ ಜನ ಕಷ್ಟ ನಿಂಗೆ ಹೇಳ್ಕೊಂತಾರೆ. ಎಷ್ಟು ಜನ MLA ಮನೆ ಹತ್ರ ಬಂದು ಕಷ್ಟ ಹೇಳ್ಕೊಳಕ್ ಸಾಧ್ಯ ಅಂತ ನಾನು ಗೆದ್ದ 2 ತಿಂಗಳಲ್ಲೇ ಪ್ರತಿ ಮನೆಗೂ ಒಂದು QR ಕೋಡ್ ಕೊಟ್ಟೆ. QR ಕೋಡ್ ವಿಶೇಷ ಏನಂದ್ರೆ ಇದನ್ನ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ನಾಮಕರಣ ಮಾಡಿದೆ. ಏನಂದ್ರೆ ಈಗ ನಿಮ್ಮ ಮನೆಗೆ ನಾನೊಂದು QR ಕೋಡ್ ಪೇಸ್ಟ್ ಮಾಡಿದೀನಿ. ಬೆಂಗಳೂರಲ್ಲಿ ನನ್ನ ಆಫೀಸಲ್ಲಿ ಒಂದು 40 ಜನ ಟೆಲಿಕಾಲರ್ಸ್ ಅಂದ್ರೆ ಅದ್ರ ಬಗ್ಗೆ ಐಡಿಯಾ ಇರೋದು ವರ್ಕ್ ಮಾಡ್ತಿರ್ತಾರೆ. ಈಗ ಸಪೋಸ್ ನೀವು ನನ್ನ ಕ್ಷೇತ್ರದ ಜನತೆ, ನಿಮ್ಮ ಮನೆಗೆ ಒಂದು QR ಕೋಡ್ ಕೊಟ್ಟಿದ್ದೀನಿ. ನಿಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಇರ್ಲಿ, ಖಾತಾ ಪ್ರಾಬ್ಲಮ್ ಇರ್ಲಿ, ಬಸ್ ಪ್ರಾಬ್ಲಮ್ ಇರ್ಲಿ, ಚರಂಡಿ ಸಮಸ್ಯೆ ಏನೇ ಇರ್ಲಿ, ನೀವು MLA ಹೇಳ್ಬೇಕು. ಎಷ್ಟೋ ಸಂದರ್ಭದಲ್ಲಿ ಲೋಕಲ್ ಅಲ್ಲಿ ಸ್ಪಂದಿಸ್ತಾರೆ ಇಲ್ಲೋ ಗೊತ್ತಿಲ್ಲ, MLA ಹೇಳ್ಬೇಕು. ಆ QR ಕೋಡ್ ನ ಸ್ಕ್ಯಾನ್ ಮಾಡಿ ಒಂದು ಕಂಪ್ಲೇಂಟ್ ನ ನನ್ನ ಕ್ಷೇತ್ರದ ಜನ ನನಗೆ ಹಾಕೋರು. ಹಾಕಿದ ತಕ್ಷಣ ನನ್ನ ಟೀಮ್ ಏನು 40 ಜನರ ಟೀಮು ಆ ಕಂಪ್ಲೇಂಟ್ ನ ರಿಸೀವ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಮಾಡಿ 48 ಅವರ್ಸ್ ಅಲ್ಲಿ ಆ ಸಮಸ್ಯೆನ ಸಾಲ್ವ್ ಮಾಡೋದು. ಇದುವರೆಗೂ ನಾನು ಡಿಜಿಟಲ್ ಚಿಕ್ಕಬಳ್ಳಾಪುರದ ಮುಖಾಂತರ 5,000ಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಮತ್ತೆ ಯಾವ್ಯಾವ ಸಮಸ್ಯೆ ಹಾಕಿದ್ರು ಎಂಟೈರ್ ಡೀಟೇಲ್ಸ್ ಕರ್ನಾಟಕದ ಜನರ ಮುಂದೆ ಇಡ್ತಿದ್ದೀನಿ. ಜಸ್ಟ್ ಡಿಜಿಟಲಿ 5,000 ಕುಟುಂಬಗಳನ್ನ ನಾನು ರೀಚ್ ಆಗಿದ್ದೀನಿ. ಅದು ಅವ್ರ ಸಮಸ್ಯೆ, ಒಂದು ಸ್ಟ್ರೀಟ್ ಲೈಟ್ ಇಂದ, ಚರಂಡಿ ಸಮಸ್ಯೆಯಿಂದ, ಮತ್ತೆ ರೋಡ್ ಸಮಸ್ಯೆಯಿಂದ, ಮತ್ತೆ ಎಲ್ಲೋ ಕರೆಂಟ್ ವೈರ್ ಹೋಗಿರುತ್ತೆ, ಮತ್ತೆ ಏನೋ ಸಮಸ್ಯೆ ಆಗಿರುತ್ತೆ, ಇಂಥ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸಿದ್ದೀನಿ. ಕಳೆದ 2 ವರ್ಷದಲ್ಲಿ ಮೋರ್ ದನ್ 5,000 ನಾನು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. ಈ ಡಿಜಿಟಲಿ ಸಾಲ್ವ್ ಮಾಡಕ್ಕೆ ನಾನು ಡೈಲಿ 2 ತಾಸು ಇದನ್ನ ಸ್ಪೇರ್ ಮಾಡಕ್ಕೆ ಮತ್ತೆ ಇವ್ರನ್ನ ಮಾತಾಡೋದಿಕ್ಕೆ ನನ್ನ ದಿನನಿತ್ಯದ ಜೀವನದಲ್ಲಿ ಮೀಡಿಬಿಟ್ಟಿದ್ದೀನಿ. ಇದು ಮೊದಲನೇದು. ಜನ ಕ್ವಶನ್ ಕೇಳಬಹುದು, ಏನಪ್ಪ ಎಷ್ಟು ಜನಕ್ಕೆ ಮೊಬೈಲ್ ಇರುತ್ತೆ, ಎಷ್ಟು ಜನ QR ಕೋಡ್ ಅಲ್ಲಿ ಕಂಪ್ಲೇಂಟ್ ಹೇಳ್ತಾರೆ, ಎಲ್ರಿಗೂ ಅವ್ರು ಬರ್ಬೇಕಲ್ಲ ಅಂತ. ಕರೆಕ್ಟ್. ಎಜುಕೇಟೆಡ್ಸ್ಗೆ ಯಾರು MLA ಬಂದು ಭೇಟಿ ಮಾಡಕ್ ಕಷ್ಟ ಆಗುತ್ತೆ ಅವರಿದು. ನಮ್ಮೂರಿಗೆ ನಮ್ಮ ಶಾಸಕರು ಅಂತ. ಇದು ದೇಶದ ರಾಜಕಾರಣದಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿರ್ಲಿಲ್ಲ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಅಭಿನಂದಿಸಿದ್ದಾರೆ. ಅದರ ಟ್ವೀಟ್ ಮಾಡಿರೋ ಕಾಪಿನ ನಿಮ್ ಮುಂದೆ ಇಟ್ಟಿದ್ದೀನಿ. ಏನಿದು ನಮ್ಮೂರಿಗೆ ನಮ್ಮ ಶಾಸಕರು? ಸರ್, ಮೊದಲೆಲ್ಲ MLAಗಳು ಜನರಲ್ ಆಗಿ ಏನಾಗೋದು, ಪಂಚಾಯತಿ ಹೆಡ್ ಕ್ವಾರ್ಟರ್ ಕುತ್ಕೊಳ್ಳೋರು. ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಯಾವಾಗ ಬೆಳಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದು, ಸ್ವಾಗತ ವಂದನಾರ್ಪಣೆ ಮುಗಿಯೋಷ್ಟೊಂದು 1:30 ಕಾರ್ಯಕ್ರಮ ಸ್ಟಾರ್ಟ್ ಆಗೋದು. ಆ ಪಂಚಾಯತಿ ಕೆಳಗೆ ಬರೋ 20-25 ಹಳ್ಳಿ ಜನ ಬಂದು ಅರ್ಜಿ ಕೊಡೋದು ಕಷ್ಟ ಆಗೋದು. ನಾನೇನ್ ಮಾಡ್ತೀನಿ, ಪ್ರತಿದಿನ ಬೆಳಗ್ಗೆ 3:30 ಅಂದ್ರೆ ವಾರಕ್ಕೆ 2ರಿಂದ 3 ದಿನ ನಮ್ಮೂರಿಗೆ ನಮ್ಮ ಶಾಸಕ ಮಾಡ್ತೀನಿ. 3:30 ಕ್ಷೇತ್ರದಲ್ಲಿ 5 ಗಂಟೆಗಿದ್ದು 6-6:30 ಪ್ರತಿ ಹಳ್ಳಿಗೆ ಎಂಟೈರ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ನ ತಹಸೀಲ್ದಾರ್, ಇಒ, ಫುಡ್ ಇನ್ಸ್ಪೆಕ್ಟರ್, ರೆವಿನ್ಯೂ ಇನ್ಸ್ಪೆಕ್ಟರ್, ಸರ್ವೇಯರ್, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ 30ಕ್ಕೂ ಹೆಚ್ಚು ಇಲಾಖೆ ಅಧಿಕಾರಿಗಳನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೆ ಸ್ಟೇಜ್ ಹಾಕಕ್ ಬಿಡಲ್ಲ, ವೆಲ್ಕಮ್ ಸೆಂಡ್ ಆಫ್ ಇದ್ಯಾವುದು ಮಾಡಕ್ ಬಿಡಲ್ಲ. ಕಾರಣ, ಒಂದು MLA ಊರಿಗೆ ಬರ್ತಾನೆ ಅಂದ್ರೆ ನನ್ನ ಕಾರ್ಯಕರ್ತ ಅವ್ರು ಕೂಲಿ ಮಾಡಿ ಎತ್ತಿಟ್ಕೊಂಡಿರೋ ದುಡ್ಡಲ್ಲಿ ಸ್ಟೇಜ್ ಹಾಕ್ಸಕ್ಕೆ ಅಂತ ಕಾಸು ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ನನ್ನ ಕಾರ್ಯಕರ್ತನಿಗೂ ಹೊರೆ ಆಗಬಾರ್ದು, ಮತ್ತೆ ಜನಸಾಮಾನ್ಯರಿಗೂ ಹೊರೆ ಆಗಬಾರ್ದು. ಸಿಂಪಲ್ ಆಗಿ 30ಕ್ಕೂ ಹೆಚ್ಚು ಇಲಾಖೆಯ KS ಅಧಿಕಾರಿಗಳನ್ನ ನೆಲದ ಮೇಲೆ ಅವ್ರ ಜೊತೆ ನಾನು ಚಾಪೆ ಮೇಲೆ ಕುತ್ಕೊಂಡು ಇದುವರೆಗೂ 130 ಹಳ್ಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ವಾ, ಸರ್ವೆ ಪೆಂಡಿಂಗ್ ಇದೆಯಾ, ಆಧಾರ್ ಕಾರ್ಡ್ ಅಪ್ಡೇಷನ್ ಇದೆಯಾ, ಇಲ್ಲ ಫುಡ್ ಪೆನ್ಷನ್ ಬರ್ತಾ ಇಲ್ಲ, ಇಲ್ಲ ಓಲ್ಡ್ ಪೆನ್ಷನ್ ನಿಂತೋಗಿದ್ಯಾ, KYC ಪ್ರಾಬ್ಲಮ್ ಇದೆಯಾ, ಇಲ್ಲ ಏನಾದ್ರೂ ನಿಮ್ದು ಜಮೀನ್ ತಕರಾರು ಇದೆಯಾ, ಅಷ್ಟು ಡೀಟೇಲ್ಸ್ ನ ತಾಲೂಕ್ ಕಚೇರಿಗೆ ಕರ್ಕೊಂಡೋಗಿ, ನಾಡ ಕಚೇರಿ ಲ್ಯಾಪ್ಟಾಪ್ ಪ್ರಿಂಟ್ಔಟ್ ತಗೊಂಡೋಗಿ 100 ಸಮಸ್ಯೆಗಳನ್ನ ಪರಿಹರಿಸಿದೀನಿ. ಈಗ ಒಂದು ಪ್ರಶ್ನೆ ಬರುತ್ತೆ, ನೀವು ಊರಿಗೆ ಹೋಗ್ಬಿಟ್ಟು ಏನೋ ಸಾಲ್ವ್ ಮಾಡ್ಬಿಡ್ತೀರಾ? ಅವ್ರು ಕೇಳಿದ್ದೆಲ್ಲ ಕೊಡ್ಸಿದ್ರ? ಎಸ್. ಯಾವ ಸರ್ವೆ ಕೇಳಿದಾರೋ ಸರ್ವೆ ಮಾಡಿಸಿದೀನಿ, ಸ್ಮಶಾನದ ಒತ್ತುವರಿನ ತೆರವುಗೊಳಿಸಿದೀನಿ,
ಒಂದು ಆ ಊರಿಗೆ ರಸ್ತೆ ಬೇಕು, ಚರಂಡಿ ಬೇಕು ಅಂತ ಕೇಳಿದ್ರೆ ಅದಕ್ಕೆಲ್ಲ ಅನುದಾನ ಹಾಕಿದ್ದೀನಿ. 37 ಕೋಟಿ ಅನುದಾನ ನಾನು ತಗೊಂಡು ಹೋಗಿದ್ದೀನಿ. 6ರ ಕಾಪಿ ಕೂಡ ನಿಮ್ ಮುಂದೆ ಇಟ್ಟಿದ್ದೀನಿ. ಗಟ್ಟಿಯಲ್ಲಿ ಸುಬ್ರಾಯನಹಳ್ಳಿಗೆ ಹೋದ್ರೆ ಅವ್ರು ಹೇಳಿದ್ರು ಸ್ವತಂತ್ರ ಬಂದಾಗಿಂದ ರಸ್ತೆನೇ ಇಲ್ಲ ಅಂತ ಊರಿಗೆ 2 ಹಳ್ಳಿಗೆ 2.5 ಕೋಟಿ ಹಾಕಿ ರಸ್ತೆ ಹಾಕ್ಸಿದೀನಿ. ಈ ಅನುದಾನ ನನ್ನ ಸರ್ಕಾರದಲ್ಲಿ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಎತ್ಕೊಂಡೋಗಿ 37 ಕೋಟಿ ಈ ಹಳ್ಳಿಗಳ ಅನುದಾನ ಹಾಕಿದ್ದೀನಿ. ಅದ್ರ ಕಾಪಿನೂ ಇಲ್ಲಿ ಇಟ್ಟಿದ್ದೀನಿ. ಇದು ನಮ್ಮೂರಿಗೆ ನಮ್ಮ ಶಾಸಕ ಈಗ 130 ಹಳ್ಳಿವರೆಗೂ ನಾನು ಮುಟ್ಟಿದ್ದೀನಿ. ಇನ್ನ ನನಗೆ 363 ಹಳ್ಳಿಯಲ್ಲಿ ಇನ್ನು 1/3 ಮುಗಿದಿದೆ, ಇನ್ನ 2/3 ಪೆಂಡಿಂಗ್ ಇದೆ. ಅದನ್ನು ಇನ್ನ 1 ವರ್ಷದಲ್ಲಿ ಮುಗಿಸ್ತೀನಿ. ಇದು ಸೆಕೆಂಡ್. ಹಾಗಾದ್ರೆ ಟೌನ್ ಅಲ್ಲಿ ಏನ್ ಮಾಡ್ತೀರಾ ಪ್ರದೀಪ್ ಈಶ್ವರ್ ಅವರೇ? ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇದುವರೆಗೂ ಚಿಕ್ಕಬಳ್ಳಾಪುರದ 12 ವಾರ್ಡ್ ಅಲ್ಲಿ ಮನೆ ಮುಂದೆ ಹೊಸ್ತಿಲ್ ಮುಂದೆ ಹೋಗಿ ನಿಂತ್ಕೊಂಡು ಅಣ್ಣ ನಿಮ್ ಕಷ್ಟ ಇದೆಯಾ, ಅಕ್ಕ ನಿಮ್ ಕಷ್ಟ ಇದೆಯಾ ಅಂತ ನಗರಸಭೆ ಕಮಿಷನರ್ಸ್ ಜೊತೆ ಹೋಗಿ ಅವ್ರ ಸಮಸ್ಯೆ ಕೇಳಿದೀನಿ. ಇದು ನಗರ ಭಾಗಕ್ಕೆ. ಇದು ನಾನೊಂದು MLA ಆಗಿ ಮಾಡಿತ್ತು. ಸೊ ನನಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ನಾನು ಎಲೆಕ್ಷನ್ಗಿಂತ ಮುಂಚೆ ನನ್ನ ತಂದೆ ತಾಯಿನ ಕಳ್ಕೊಂಡು ಒಂದು ಅನಾಥ ಹುಡುಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು. ನನ್ನ ಗೆಲುವು ರಾಜ್ಯಕ್ಕೆ ದೇಶಕ್ಕೆ ಇನ್ಸ್ಪಿರೇಷನ್. ಒಬ್ಬ ಸಾಮಾನ್ಯ ಹುಡುಗನನ್ನ ಜನ ಇಷ್ಟಪಟ್ಟು ವೋಟ್ ಹಾಕ್ತಾರೆ. ಇದು ಡೆಮೋಕ್ರಸಿ ಸ್ಟಿಲ್ ಅಲೈವ್ಗೆ ನನ್ನ ಎಕ್ಸಾಂಪಲ್. ನನ್ನ ತಂದೆ ತಾಯಿಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗ್ಬಾರ್ದು, ಹಾಸ್ಪಿಟಲ್ಗೆ ರೀಚ್ ಆಗ್ಬೇಕು ಅಂತ ನಾನು ಅಮ್ಮ ಆಂಬ್ಯುಲೆನ್ಸ್ ಅಂತ ಬಿಟ್ಟಿದ್ದೀನಿ. ನಾನು ಚಿಕ್ಕಬಳ್ಳಾಪುರನ ಸಿಂಗಪುರ್ ಎಲ್ಲ ಮಾಡಕ್ಕೆ ನನ್ನ ಕೈಯಲ್ಲಾಗಲ್ಲ. ಆದ್ರೆ ಚಿಕ್ಕಬಳ್ಳಾಪುರನ ಆಂಬ್ಯುಲೆನ್ಸ್ ಸರ್ವಿಸ್ ನ ನೋಡಿ ಸಿಂಗಪುರ್ ಗವರ್ನಮೆಂಟ್ ಬೆಚ್ಚಿಬೀಳೋ ರೀತಿ ನಾನು ಅಮ್ಮ ಆಂಬ್ಯುಲೆನ್ಸ್ ನಡೆಸ್ತಾ ಇದ್ದೀನಿ. ಏನು ಅಮ್ಮ ಆಂಬ್ಯುಲೆನ್ಸ್ ವಿಶೇಷತೆ ಸರ್? 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. 10 ಆಂಬ್ಯುಲೆನ್ಸ್ ದುಡ್ಡು ನನ್ನದು, ಅದಕ್ಕೆ ಹಾಕ್ಸೋ ಡೀಸೆಲ್ ನನ್ನದು. 20 ಜನ ಡ್ರೈವರ್ಸ್ ಇಟ್ಟಿದ್ದೀನಿ. ಡೇ ಶಿಫ್ಟ್ ಅಲ್ಲಿ 10 ಜನ, ನೈಟ್ ಶಿಫ್ಟ್ ಅಲ್ಲಿ 10 ಜನ. ಕರೆ ಮಾಡಿದ 12 ನಿಮಿಷದ ಒಳಗಡೆ ನನ್ನ ಅಮ್ಮ ಆಂಬ್ಯುಲೆನ್ಸ್ ಮನೆ ಮುಂದೆ ನಿಂತಿರುತ್ತೆ. ಒಬ್ಬರ ಹತ್ರ 1 ರೂಪಾಯಿ ತಗೊಳ್ಳಲ್ಲ, ಟಿಪ್ಸ್ ತಗೊಳ್ಳಲ್ಲ. ನನ್ನ ಆಂಬ್ಯುಲೆನ್ಸ್ ಡ್ರೈವರ್ ಕಾಫಿ ಕೂಡ ಕುಡಿಯಲ್ಲ. ಯಾಕಂದ್ರೆ ತುಂಬಾ ಬಡವರು ಇರ್ತಾರೆ, 100 ರೂಪಾಯಿ ಕಷ್ಟ ಇರೋರು ಇರ್ತಾರೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ವೆಂಟಿಲೇಟರ್ ಆಂಬ್ಯುಲೆನ್ಸ್ ಬೆಂಗಳೂರು ಬರಬೇಕು, 8-10 ಸಾವಿರ ಬೇಕು. ಆಕ್ಸಿಜನ್ ಇದೆಲ್ಲ ಇರಬೇಕು, 5-6 ಸಾವಿರ ಬೇಕು. ಆದ್ರೆ ನಾವು ಇವತ್ತು ವಿಕ್ಟೋರಿಯಾ, ಜಯದೇವ, ಸಂಜಯ್ ಗಾಂಧಿ ಹಾಸ್ಪಿಟಲ್ ಇಂತ ತುಂಬಾ ಆಸ್ಪತ್ರೆಗೆ ಇದುವರೆಗೂ ನಾನು 5,000ಕ್ಕೂ ಹೆಚ್ಚು ಪೇಷಂಟ್ಸ್ ನಾನು ಇದುವರೆಗೂ ಅಮ್ಮ ಆಂಬ್ಯುಲೆನ್ಸ್ ಮುಖಾಂತರ ಅವರ ಹೆಸರು, ಯಾವ ಕಾಯಿಲೆ, ಅವರ ಊರು, ಪ್ರತಿಯೊಂದು ಡೀಟೇಲ್ ಮಾಧ್ಯಮದ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಸ್ವಂತ ಪರಿಶ್ರಮದಿಂದ ನಾನು ಆಂಬ್ಯುಲೆನ್ಸ್ ನಡೆಸ್ತಿದ್ದೀನಿ. ಮತ್ತೆ ಎಜುಕೇಶನ್ ನಲ್ಲಿ ಏನ್ ರೆವಲ್ಯೂಷನ್ ತರಬೇಕು? SSLC ಖಾಸಗಿ ಸಂಸ್ಥೆಗಳ ರಿಸಲ್ಟ್ ಯಾಕೆ ಬರುತ್ತೆ ಅಂದ್ರೆ ಅವ್ರು ಫಾಲೋ ಅಪ್ ಮಾಡ್ತಾರೆ. ಸರ್, ನಾನು MLA ಆಗಿ ನನ್ನ ಕ್ಷೇತ್ರದ ಪ್ರತಿ ಸರ್ಕಾರಿ ಶಾಲೆಗೆ, ಅನುದಾನಿತ ಶಾಲೆಗೆ ನಾನು ಚೇರ್ಮನ್. ಸರ್ಕಾರಿ ಶಾಲೆಗಳಲ್ಲಿ ನಾನು ತೀರ್ಮಾನ ತಗೊಳ್ಳೋಷ್ಟು ರೈಟ್ಸ್ ನನಗಿರುತ್ತೆ. ನಾನು ಏನ್ ಮಾಡಿದೆ, 2200 ಮಕ್ಕಳು ನನ್ನ ತಾಲೂಕಿನಲ್ಲಿ ಈ ಬಾರಿ SSLC ಪರೀಕ್ಷೆ ಬರೀತಾ ಇದ್ರು. SSLC ಪರೀಕ್ಷೆ ಬರೆಯೋ ಮಕ್ಕಳಿಗೆ ಏನ್ ಮಾಡಿದೆ, ಹಾಫ್ ಸಿಲೆಬಸ್ ಮುಗಿಸಿದ ನಂತರ ಫಸ್ಟ್ ಪಾರ್ಟ್ ಅಲ್ಲಿ 46 ಟೆಸ್ಟ್ ಸೀರೀಸ್, ಸೆಕೆಂಡ್ ಪಾರ್ಟ್ ಅಲ್ಲಿ 46 ಟೆಸ್ಟ್ ಸೀರೀಸ್ ಮಾಡಿ SSLC ಮಕ್ಕಳಿಗೆ 96 ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಖಾಸಗಿ ಶಾಲೆಯಲ್ಲಿ ಮಾಡಿರೋದಲ್ಲ, ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಯ 2200 ಮಕ್ಕಳಿಗೆ 96 ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ. ಡೈಲಿ ಪರೀಕ್ಷೆ. ಈ ಪರೀಕ್ಷೆಗೆ ತಗಲುವ ವೆಚ್ಚ ನನ್ನದು, ಪೇಪರ್ ಪ್ರಿಂಟಿಂಗ್ ಕಾಸ್ಟ್ ನನ್ನದು, ಟ್ರಾನ್ಸ್ಪೋರ್ಟೇಷನ್ ನನ್ನದು. ಈ 96 ಎಕ್ಸಾಮ್ ಹೇಗ್ ಮಾಡಿದ್ವಿ ಸರ್? ಹೆಂಗ್ ಮಾಡಿದೆ ಅಂದ್ರೆ ಪ್ರತಿದಿನ ಬೆಳಗ್ಗೆ, ಇದನ್ನು ಪಬ್ಲಿಕ್ ಎಕ್ಸಾಮ್ ಲೆವೆಲ್ ಅಲ್ಲಿ ಮಾಡಿದ್ದೀನಿ. ರಾಜ್ಯದ ಜನತೆ ಒಬ್ಬ ಯುವಕ ರಾಜಕಾರಣಕ್ಕೆ ಬಂದ್ರೆ ಏನು ಅಂತ ನಾನು ಈ ಜನಕ್ಕೆ ಹೇಳಕ್ ಹೋಗ್ತಿದ್ದೀನಿ. ಪ್ರತಿದಿನ ಬೆಳಗ್ಗೆ 5:30ಗೆ SSLC 2200 ಪೇಪರು ನಮ್ಮ ಟೀಮ್ ಮೆಂಬರು ಬಸ್ ಅಲ್ಲಿ ಇರ್ತಾರೆ. ಅದು 7:30ಗೆ BU ಆಫೀಸ್ ಅವರು ಆ ಬಂಡಲ್ನ ರಿಸೀವ್ ಮಾಡ್ತಾರೆ. BU ಆಫೀಸ್ ರಿಸೀವ್ ಮಾಡಿದ ನಂತರ ಆ ಪೇಪರ್ನ ಪ್ರತಿದಿನ ಆ ಸ್ಕೂಲ್ ಟೀಚರ್ ಬಂದು BU ಆಫೀಸ್ ಪ್ರತಿದಿನ ಬೆಳಗ್ಗೆ ತಗೊಂಡೋಗ್ತಾರೆ. ಅಲ್ಲಿ ಎಕ್ಸಾಮ್ ಬರೆಸಿ ಆ ಪೇಪರ್ನ ಸಂಜೆ ವಾಪಸ್ ತರ್ತಾರೆ. ಪ್ರತಿದಿನ ಪೇಪರ್ ಇಂಟರ್ ಸ್ಕೂಲ್ ಎವಾಲ್ಯೂಯೇಷನ್ ಮಾಡಿಸಿದೀನಿ. 96 ಎಕ್ಸಾಮ್ಸ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಈಗ ಮಕ್ಕಳು ಕಳೆದ 2 ದಿನದಿಂದ ಎಕ್ಸಾಮ್ ಹೋಗ್ತಿದ್ದಾರೆ. ಈ ವರ್ಷದ SSLC ಫಲಿತಾಂಶದಲ್ಲಿ ನನ್ನ ತಾಲೂಕು, ದಯವಿಟ್ಟು ಮತ್ತೆ ತಾವು ಜಿಲ್ಲೆ ಎಲ್ಲ ನೋಡಬೇಡಿ, ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಡಿಸ್ಟ್ರಿಕ್ಟ್ ರಿಸಲ್ಟ್ ಬರುತ್ತೆ. ನನ್ನ ತಾಲೂಕು ಫಲಿತಾಂಶ ಲಾಸ್ಟ್ ಇಯರ್ ಗಿಂತ ಬೆಟರ್ ಆಗಿರುತ್ತೆ. ಇದು ನಾನು SSLC ಮಕ್ಕಳಿಗೋಸ್ಕರ ನಾನು ಮಾಡ್ತಿರೋದು. ಒಂದು ಡಿಜಿಟಲ್ ಚಿಕ್ಕಬಳ್ಳಾಪುರ, ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ SSLC ಟೆಸ್ಟ್ ಸೀರೀಸ್ ಆಯ್ತು. ನನ್ನ ಕ್ಷೇತ್ರದ ಮಕ್ಕಳಿಗೆ 650 ಮಕ್ಕಳಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ.
ಈ ವರ್ಷ ಕೂಡ ನಾಳೆ ಇನಾಗ್ರೇಟ್ ಆಗ್ತಿದೆ. ನಾಳೆ ಕೂಡ ಸರಿಸುಮಾರು 300 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಆಲ್ರೆಡಿ 600 ಜನ ಕೋಚಿಂಗ್ ಕೊಟ್ಟಿದ್ದೀನಿ, 300 ಜನ ಕೊಟ್ಟಿದ್ದಾರೆ. 1000 ಜನಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದವರಿಗೆ ಉಚಿತ ಸಿಇಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಇದು ಪ್ರತಿ ಸಂಡೇ ನಾನು ಹೆಲ್ತ್ ಕ್ಯಾಂಪ್ ಮಾಡಿಸ್ತಿದ್ದೀನಿ, 1000 ಜನಕ್ಕೆ ಸ್ಪಂದಿಸ್ತಿದ್ದೀನಿ. ಇದು ರೆಸ್ಪಾನ್ಸಿಬಲ್ ಆಗಿ ನಾನು ಬಿಹೇವ್ ಮಾಡ್ತಿರೋದು. ನನ್ನ ಕ್ಷೇತ್ರವನ್ನ ನೋಡ್ಕೊಳ್ಳೋಕೆ ನಾನು 40 ಜನಗಳ ನನ್ನ ತಂಡವನ್ನ ಕಟ್ಟಿದ್ದೀನಿ. ಯಾವುದೇ ಕಾಲ್ ಬಂದ್ರು ಒಂದು IVR ನಂಬರ್ ಕೊಟ್ಟಿದ್ದೀನಿ. ಆಂಬ್ಯುಲೆನ್ಸ್ ಕಾಲ್ ಅಟೆಂಡ್ ಮಾಡಕ್ಕೆ ಡೇ ಶಿಫ್ಟ್ ಅಲ್ಲಿ ಇಬ್ರು, ನೈಟ್ ಶಿಫ್ಟ್ ಅಲ್ಲಿ ಇಬ್ರು ಬರೀ ಕಾಲ್ ರಿಸೀವ್ ಮಾಡಕ್ಕೆ ಇರ್ತಾರೆ. 12 ನಿಮಿಷದೊಳಗಡೆ ಅಮ್ಮ ಆಂಬ್ಯುಲೆನ್ಸ್ ಮನೆ ಮುಂದೆ ನಿಲ್ಲಿಸಿದೀನಿ. ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ 1000 ಜನ ಸಾಕ್ಷಿ. ತಿಂಗಳಿಗೆ ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ, 12ರಿಂದ 15 ಲಕ್ಷ ನಾನು ಆಂಬ್ಯುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನನ್ನ ಶಾಸಕರ ಸಂಬಳ, ನನ್ನ ಪರಿಶ್ರಮ MD ಯ ಸಂಬಳ ಆಂಬ್ಯುಲೆನ್ಸ್ ಖರ್ಚು ಮಾಡ್ತಿದ್ದೀನಿ. ನನಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ನಮ್ಮ ಪ್ರೀತಿಯ ವಿರೋಧ ಪಕ್ಷದವರು ಭಾವಿಸ್ಬೋದು. ನಾನೆಲ್ರಿಗೂ ಹೇಳಕ್ ಬಯಸ್ತೀನಿ, ದಾನ ಅಂದ್ರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ನನ್ನ ಕಾರು ಮನೆ ಮೇಲೆ EMI ನಡೀತಾ ಇದೆ, ಆದ್ರೂ ನಾನು ದುಡಿದಿರೋದ್ರಲ್ಲಿ ಅಮ್ಮ ಆಂಬ್ಯುಲೆನ್ಸು, ಟೆಸ್ಟ್ ಸೀರೀಸು, ಮಕ್ಕಳಿಗೆ ಸ್ಕಾಲರ್ಶಿಪ್, SSLC ಓದೋ ಪ್ರತಿ ಮಗುಗೂ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ. ಯಾಕೆಂದ್ರೆ ಅವ್ರು SSLC ಬಂದಾಗ ಸರ್ಕಾರಿ ಶಾಲೆ ಮಕ್ಕಳು ಒಂದು ಒಳ್ಳೆ ಗೈಡ್ ತಗೋಬೇಕು ಅಂತ ಆಸೆ ಇರುತ್ತೆ. ಮನೇಲಿ ಪಾಪ ಅಪ್ಪ ಅಮ್ಮ ಕೂಲಿ ಮಾಡ್ತಿರ್ತಾರೆ, ಯಾವ್ದೋ ಓದ್ಕೋಗಮ್ಮ ಅಂತಾರೆ. ನಾನು ಇದುವರೆಗೂ 7,000 ಮಕ್ಕಳಿಗೆ ಕಳೆದ 3 ವರ್ಷದಿಂದ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ನನ್ನ ಸ್ವಂತ ಪರಿಶ್ರಮದಿಂದ. ಇದು ನನ್ನ ರಿಪೋರ್ಟ್ ಕಾರ್ಡ್. ನಾನು 5,000ಕ್ಕೂ ಹೆಚ್ಚು ಡಿಜಿಟಲಿ ಸಾಲ್ವ್ ಮಾಡಿದ್ದೀನಿ. 130 ಹಳ್ಳಿಗಳನ್ನ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ 12 ವಾರ್ಡು, ಮಂಚನಹಳ್ಳಿಯಲ್ಲಿ ವಾರ್ಡ್ ನಂಬರ್ 5 ಅಂದ್ರೆ 1 ವಾರ್ಡು ಮುಗಿಸಿದ್ದೀನಿ. 1000 ಅರ್ಜಿಗಳು ರೆಡಿ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳಬಿಟ್ಟೆ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಪ್ರದೀಪ್, ಅನುದಾನ ತಗೊಂಡೋಗಿದ್ಯಾ ಅಂತ. ಮಾನ್ಯ BJP ಅವರೇ, ನಾನೇನ್ ಅನುದಾನ ತಗೊಂಡೋಗಿದ್ದೀನಿ ಅಂತ, ಇದು ನಾನು ಅನುದಾನ ತಗೊಂಡೋಗಿದ್ರೆ ಲಿಸ್ಟು, ಆರ್ಡರ್ ಕಾಪೀಸು ವಿತ್ ಪ್ರೂಫ್. ನಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಇದನ್ನ BJP ಆಫೀಸ್ಗೆ ಇದು ಮುಗಿದ ನಂತರ ಕೊರಿಯರ್ ಮಾಡ್ತಾ ಇದ್ದೀನಿ. ಏನು ನಾನು 37 ಕೋಟಿ ಅಂತ ಏನ್ ಹೇಳಿದೆ, ಅದ್ರ ಆರ್ಡರ್ ಕಾಪಿ ಇದೆ. ಅದ್ರ ಜೊತೆ ಗ್ಯಾರಂಟಿಗಳ ಮುಖಾಂತರ 44,473 ಗೃಹಿಣಿಯರಿಗೆ ನನ್ನ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ. ಲಾಸ್ಟ್ ಅಕ್ಟೋಬರ್ಗೆ ಅಕಾರ್ಡಿಂಗ್ ಟು ಅಫಿಷಿಯಲ್ ಡೇಟಾ, ಲಾಸ್ಟ್ ಅಕ್ಟೋಬರ್ಗೆ ಬರೀ ನನ್ನ ಕ್ಷೇತ್ರಕ್ಕೆ ನನ್ನ ಸರ್ಕಾರ 88,95,06,000 ರೂಪಾಯಿ ಕೊಟ್ಟಿದೆ. ಇನ್ನು ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಗೃಹಲಕ್ಷ್ಮಿ ಆಡ್ ಮಾಡಿದ್ರೆ ಆನಂದ ಆದ್ರೆ ಇನ್ನೊಂದು 50 ಕೋಟಿ ಜಾಸ್ತಿ ಆಗುತ್ತೆ. ಸೊ ಗೃಹಲಕ್ಷ್ಮಿ ಮುಖಾಂತರ ನನ್ನ ಕ್ಷೇತ್ರಕ್ಕೆ ಸರಿಸುಮಾರು 100 ಕೋಟಿ ಅರ್ಧ ಬಂದಿದೆ. ಈಗ ಮೊನ್ನೆ BJP ಅವರು ಟ್ವೀಟ್ ಮಾಡಿದ್ರು, ಹೂವಿನ ಮಾರುಕಟ್ಟೆ ಪರಿಸ್ಥಿತಿ ಏನು ಪ್ರದೀಪ್ ಈಶ್ವರ್ ಅವರೇ ಅಂತ. ಸರ್, ಮಾನ್ಯ BJP ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದವರು BJP ಅವರು, ಸರ್ ನಿಮ್ಮದೇ ಸರ್ಕಾರ ಇದ್ರು ಹೂವಿನ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಾನು MLA ಆದ್ಮೇಲೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ 10 ಎಕರೆ ಆರ್ಟಿಕಲ್ಚರ್ಗೆ ಅದು ಸರಿಸಮಾನವಾದ ಜಾಗವನ್ನ ಬೇರೆ ಕಡೆ ಕೊಟ್ಟು ಆರ್ಟಿಕಲ್ಚರ್ ಇಂದ 10 ಎಕರೆ ಜಾಗ ಸರ್ಕಾರದಿಂದ ಮಂಜೂರು ಮಾಡಿಸಿ ಮೊನ್ನೆ ಬಜೆಟ್ ಅಲ್ಲಿ 140 ಕೋಟಿ ಬೇಕು ಅಂತ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಸಿದೀನಿ. 10 ಎಕರೆ ಜಾಗ ಎಲ್ಲಿ, ಅಲ್ಲಿ ಎಕರೆ ಎಷ್ಟು ಹೋಗ್ತಿದೆ ಇವತ್ತು? 6 ರಿಂದ 7 ಕೋಟಿ ಪ್ರೈಮ್ ಏರಿಯಾದಲ್ಲಿ 10 ಎಕರೆ ಜಾಗ ಕೊಡಿಸಿರೋದು. ನಾನು ಇವ್ರ ಕಾರಲ್ಲಿ ಒಳಗ್ ಮಾಡ್ತಿಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಕ್ಸೆಸ್ ಇರಬೇಕು ಅಂತ 10 ಎಕರೆ ಜಾಗ ಕ್ಯಾಬಿನೆಟ್ ಅಲ್ಲಿ ಆರ್ಡರ್ ಮಾಡಿಸಿದೀನಿ. 140 ಕೋಟಿ ಅನೌನ್ಸ್ ಮಾಡಿಸಿದೀನಿ. ಒಂದು ಎತ್ತಿನೊಳೆ ಯೋಜನೆ 2027ಕ್ಕೆ ಚಿಕ್ಕಬಳ್ಳಾಪುರ ತಗೊಂಡು ಹೋಗ್ತೀನಿ. ಇದು ನನ್ನ 2ನೇ ಕನಸು. ನಮ್ಮ ಸರ್ಕಾರ ಬಿ ಖಾತಾ ಆಂದೋಲನ ಮಾಡ್ತು. ನಾವು ಏನ್ ಸರ್, 2027 ಡಿಸೆಂಬರ್ ಒಳಗಡೆ ಎತ್ತಿನೊಳೆ ಗಂಗಾ ಮಾತೆಯನ್ನ ಚಿಕ್ಕಬಳ್ಳಾಪುರದ ಭೂಮಿ ತಾಯಿಗೆ ಸ್ಪರ್ಶಿಸ್ತೀನಿ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಅದು ಮುಗಿಯಕ್ಕೆ ಸರಿಸುಮಾರು 500 ಕೋಟಿ ಬೇಕು. ಮೊನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ರೆವಲ್ಯೂಷನರಿ ಚೇಂಜಸ್ ನಾನೇನ್ ಮಾಡಿದ್ದೀನಿ. ನಾನು ಗೆದ್ದ ತಕ್ಷಣ ನೆನಪಿರಬೇಕು ರಾಜ್ಯದ ಜನತೆಗೆ, ಚೇಂಜ್ ಬಿಗಿನ್ಸ್ ವಿತ್ ಅಸ್ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ನಾನು ಗೆದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಹೊಸ ಶಾಸಕರಿಗೆ ಅಭಿನಂದನೆಗಳು ಅಂತ 80 ಫ್ಲೆಕ್ಸ್ ಕಟ್ಟಿದ್ರು. ನಾನು ಆವತ್ತೇ ಆರ್ಡರ್ ಪಾಸ್ ಮಾಡಿದೆ, ಚಿಕ್ಕಬಳ್ಳಾಪುರದಲ್ಲಿ ನಗರದಲ್ಲಿ ಯಾವುದೇ ಕಾರಣಕ್ಕೆ ಫ್ಲೆಕ್ಸ್ ಇರಬಾರ್ದು ಅಂತ. ನಾನು ನಿಂತ್ಕೊಂಡು ನನ್ನ ಫ್ಲೆಕ್ಸ್ ನ ಅಧಿಕಾರಿಗಳಿಂದ ತೆಗೆಸಿ ಆವತ್ತಿಂದ ಇವತ್ತರೆಗೂ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಫ್ಲೆಕ್ಸ್ ಫ್ರೀ ಸಿಟಿ ನಂದು. ಟೌನ್ ಅಲ್ಲಿ ಯಾರನ್ನಾದ್ರೂ ಚೆಕ್ ಮಾಡಿ ಫ್ಲೆಕ್ಸ್ ಕಟ್ಟಕ್ ಬಿಡಲ್ಲ. ಫ್ಲೆಕ್ಸ್ ಬ್ಯಾನ್ ನ ನಾನು ನಗರದಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಎರಡನೇದು,
ಮೊದಲೆಲ್ಲ ಸರ್ಕಾರಿ ಕಾಲೇಜಿನ ಜಾಗದ ಮುಂದೆ, ಫಾರ್ ಎಕ್ಸಾಂಪಲ್ ಸರ್ಕಾರಿ ಜೂನಿಯರ್ ಕಾಲೇಜ್ ಮುಂದೆ ತುಂಬಾ ದೊಡ್ಡ ಜಾಗ ಇದೆ, ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಆ ಶಾಲೆಯಲ್ಲಿ ಎಷ್ಟು ಜನ ಓದ್ತಾರೆ? 4,000 ಮಕ್ಕಳು ಓದ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸೌಂಡ್ ಸಿಸ್ಟಮ್ ಇಡೋದು, ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋದು. ಪಾಪ ಟೀಚರ್ಸ್ ಎಲ್ಲ ವಿಂಡೋಸ್ ಹಾಕೊಂಡು ಮಕ್ಕಳು ಪಾಠ ಮಾಡ್ತಿದ್ರು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ. ನಾನು ಗೆದ್ದ ಮೇಲೆ ಸರ್ಕಾರಿ ಕಾಲೇಜಿನ ಪ್ರಿಮಿಸಿಸ್ ಅಲ್ಲಿ ಯಾವುದೇ ಕಾರ್ಯಕ್ರಮ ಎಕ್ಸೆಪ್ಟ್ ಆ ಕಾಲೇಜಿನ ಶಾಲೆಯ ಕಾರ್ಯಕ್ರಮ ಬಿಟ್ಟು ಯಾವುದು ಖಾಸಗಿ ಕಾಲೇಜಿನ ಕಾರ್ಯಕ್ರಮಕ್ಕೆ ಮಾಡಬಾರದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ. ಇದು ನಾನು ತಗೊಂಡ್ರು ಕ್ರಮ. 3ನೇದು, ದಲಿತ ಸಮುದಾಯದ ಧ್ವನಿ ನಾನು, ದಲಿತ ಸಮುದಾಯದ ಭವಿಷ್ಯ ನಾನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ನಾನು. ಅಂಬೇಡ್ಕರ್ ಅವರು ನನ್ನಂತವ್ರ ಪಾಲಿಗೆ ದೇವರು, ಅವ್ರ ಆಶೀರ್ವಾದದಿಂದನೇ ನನ್ನ ಮೇಲೆ ಆಗಿರೋದು. ನಾನು ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು. ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ, ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೇಸಂದ್ರನೇ. ನಮ್ಮೂರಲ್ಲಿ 800 ಜನ ದಲಿತರಿದ್ರು. ಆದ್ರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ. ದಯವಿಟ್ಟು ಇದು ರಾಜ್ಯದ ಜನ ನೋಡ್ಬೇಕು. ಸ್ಮಶಾನದ SC ST ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ಲಿಲ್ಲ. ನಮ್ಮೂರಲ್ಲಿ ಎಷ್ಟೋ ಸಲ ನಾನು ನೋಡಿದೀನಿ, ಆ ಒಂಕೆ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಯಾರಾದ್ರೂ ದಲಿತರ ಪಾಪ ಶವ ಉಳಿದ್ರೆ ನೀರ್ ಜಾಸ್ತಿ ಬಂದ್ರೆ ತೇಲ್ಕೊಂಡ್ ಬಂದಿದೆ 20-15 ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದೀನಿ. ಆದ್ರೆ ಯಾರು ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡ್ಲಿಲ್ಲ. ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡ್ತಿದ್ದೆ, ನನ್ನೂರಿನ SC ST ಜನಕ್ಕೆ 1.25 ಎಕರೆ SC ST ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು. ಇವತ್ತು ತುಂಬಾ ಹಳ್ಳಿಗಳಲ್ಲಿ ನಾನು ಏನು 130 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಂತಾ ಇದ್ದೀನಿ. JCBಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ. ನನ್ನ ಸ್ಪೀಡ್ ಜಾಸ್ತಿ ಅನ್ಸ್ಬೋದು. ಈ ಸ್ಪೀಡ್ ನನ್ನ 39 ವರ್ಷಕ್ಕೆ MLA ಮಾಡಿದ್ದು. ಈ ಸ್ಪೀಡ್ ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. BJP ಅವರು ಹೇಳ್ತಾರೆ 6 ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ. ನಾನು ನಿಮ್ MP ಗಳಿಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಈ 6 ತಿಂಗಳು ಒಳಗಡೆ ಆದ್ರೂ ನಿಮ್ MP ಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದ್ರೆ ನಾನು MP ಗಳ ಮನೆ ಮುಂದೆ ಬರ್ತೀನಿ. ನಾನಂತೂ ನಿಲ್ಸಲ್ಲ. ಮತ್ತೆ ಅವರು BJP ಅವ್ರು ಇನ್ನೊಂದು ಹೇಳಿದ್ದಾರೆ, ಡೈಲಾಗ್ ಹೇಳ್ಬೇಡಿ ಅಂತ. ಅವ್ರು ಹೇಳ್ಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ. ಮಿಸ್ಟರ್ ಕರ್ನಾಟಕ BJP, ನಿಮ್ ತರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ. ನನ್ನ ಕ್ಷೇತ್ರದ ಬಡವ್ರ ಮಕ್ಕಳನ್ನ ಡಾಲರ್ ರೇಂಜ್ ಬಳಸಬೇಕು ಅನ್ನೋ ಆಸೆ ಇದೆ. ನನ್ನ ಡೈಲಾಗ್ ಗುರು, ಇದು ತೆಲುಗು ಡೈಲಾಗ್ ಅಲ್ಲ. BJP ಅವ್ರು ಹೇಳ್ತಾರೆ, BJP ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತೆಲುಗು ಡೈಲಾಗ್ ಹೇಳ್ಬೇಡ ಅಂತ. ನೀವು ಆ ಕಡೆಯಿಂದ ಬುಲೆಟ್ ಬಿಟ್ರೆ ನಾವ್ ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ. ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದೀವಿ. ನಿಮ್ ಬ್ರ್ಯಾಂಡ್ ನ ಫೈರ್ ಮಾಡೋದು ನಮಗ್ ಗೊತ್ತು. ಇಷ್ಟು ಹೇಳ್ತಾ ಎಲ್ಲ BJP ಅವ್ರಿಗೂ ಮಾನ್ಯ ಸಂಸದರಿಗೂ, ಸರ್, ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ, ನಾನು ಮಾತುಗಾರನೂ ಹೌದು, ಕೆಲಸಗಾರನೂ ಹೌದು. ಮಾತಾಡೋದು ಒಂದು ಕಲೆ ರೀ, ಎಲ್ಲರ ಕೈಲಾಗುತ್ತಾ? ಡೈಲಾಗ್ ನೀವು ಹೊಡಿಯಕ್ಕಾಗತ್ತಾ? ಆಗ ಅದು ಡೈಲಾಗ್ ಅಲ್ಲ BJP, ಅದನ್ನ ಸರಸ್ವತಿ ದೇವಿ ಅಂತಾರೆ. ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ. ನಿಮಗೆಲ್ಲ ಗಾಡ್ ಫಾದರ್ಸ್ ಇದಾರಲ್ಲ, ನನಗ ಗಾಡೇ ಫಾದರ್. ಅದ್ ನೋಡಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು. ಕರ್ನಾಟಕ BJPಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ, ನಿಮ್ಮ MP ಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು. ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಾನು ಭೇಟಿ ಕೊಟ್ಟಿರೋ 130 ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದ್ರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ. ಇನ್ನೊಂದು ವಿಚಾರ ಏನ್ ಗೊತ್ತಾ ಸರ್, ನನ್ನ ಕ್ಷೇತ್ರದಲ್ಲಿ 366 ಹಳ್ಳಿಗಳಲ್ಲಿ 140 ಹಳ್ಳಿಗೆ ಇವತ್ತಿಗೆ ವಾಟರ್ ಫಿಲ್ಟರ್ ಇಲ್ಲ ಸರ್. 140 ಹಳ್ಳಿಗೆ ವಾಟರ್ ಫಿಲ್ಟರ್ ಇಲ್ಲ. ಇದು ಯಾವ ಅಭಿವೃದ್ಧಿ ಸರ್? ರೋಡ್ ಸೈಡ್ ಒಂದು 50 ಕೋಟಿ ನಿಂತ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದ್ರೆ ಅಂದ್ರೆ ಆಗೋಗುತ್ತಾ? ನಾನು ಇವತ್ತು 130 ಹಳ್ಳಿಗೆ ವಾಟರ್ ಫಿಲ್ಟರ್ 12 ಲಕ್ಷ ಅಂತ ಅನ್ಕೊಂಡ್ರು, ಕನಿಷ್ಠ 20 ಕೋಟಿ ಕಟ್ಟು ಸರ್ ವಾಟರ್ ಫಿಲ್ಟರ್ಗೆ. ಈಗ ನಾನು ಸರ್ಕಾರದಲ್ಲಿ 50 ಕೋಟಿ ರಿಕ್ವೆಸ್ಟ್ ಮಾಡಿದ್ವಿ. ನನ್ನ ಮೇಲೆ CMಗೆ DCMಗೆ ಪ್ರೀತಿ ಇದೆ. 50 ಅಲ್ಲ 500 ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ. ರಾಜ್ಯದ ಜನತೆ ಒಬ್ಬ ಸಾಮಾನ್ಯ ಹುಡುಗ ನಿಮ್ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ. ನನ್ನ ವಿಮರ್ಶೆ ಮಾಡೋರು ಮಾಡ್ಲಿ, ಬೈಯೋರು ಬೈಲಿ. ನನಗೆ ಕೆಲವರು ನನ್ನ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಮ್ಗೆ ಇದೆಲ್ಲ ಬೇಕಾಗಿತ್ತ ಅಂತ. ನೆಮ್ಮದಿ ಅದು ನನ್ನ ಬಗ್ಗೆ ಯಾರು ಕಾಮೆಂಟ್ ಮಾಡಬಾರ್ದು, ಮಾತಾಡಬಾರ್ದು ಅಂದ್ರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದೆ. ಪವರ್ ಪಾಲಿಟಿಕ್ಸ್ ಅಲ್ಲಿ ವಿಮರ್ಶೆಗಳಿರ್ತವೆ, ತೇಜೋವಧೆಗಳಿರ್ತವೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರಲ್ಲ, ಇದನ್ನ ಫೇಸ್ ಮಾಡೋ ದಮ್ ಇದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ. ಕರ್ನಾಟಕ BJP, ನೀವೇನಾದ್ರೂ ಕಾಮೆಂಟ್ ಮಾಡಿ, ಟ್ವೀಟ್ ಮಾಡಿ, ವಿಡಿಯೋಗಳು ಮಾಡಿ, ಅದನ್ನ ನಾನು ನೋಡಿ ಖುಷಿ ಪಡ್ತೀನಿ. ನಿಮ್ಮ MP ಗಳ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ, ನಿಮ್ಮ MP ಗಳ ಕೈಯಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ.
ಮೋಹನ್ ನನ್ನ ಕೇಳಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ, ತೇಜಸ್ವಿ ಸೂರ್ಯ ಅವ್ರ ಕೇಳಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ, ಮತ್ತೆ ನಿಮ್ಮ ಸೋಕಾಲ್ಡ್ MPs ರಿಪೋರ್ಟ್ ಏನಿದೆ ಅಂತ ಗಿಡಕ್ಕಿಡಿ. ಮತ್ತೆ ಏನಾದ್ರು ಮಾತಾಡಿದ್ರೆ ನಮ್ಗೆ ರಿಯಾಕ್ಟೇ ಮಾಡಲ್ಲ ಬಿಜೆಪಿಯವರು. ನಾನು ಕರ್ನಾಟಕ ಬಿಜೆಪಿ ಹೇಳೋದಿಷ್ಟೇ, ನೀವು ರಿಯಾಕ್ಟ್ ಮಾಡಬೇಕು. 6 ತಿಂಗಳು ನಾನು ನಿಮಗೆ ಟೈಮ್ ಕೊಡ್ತೀನಿ. ಅವರೇ ಟ್ವೀಟಲ್ಲಿ ಹಾಕಿದ್ದಾರೆ 6 ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪ್ ಈಶ್ವರ್. ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಮೀಟ್ ಇಟ್ಟೆ. 6 ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ. 6 ತಿಂಗಳು ಅವ್ರು ಪಬ್ಲಿಷ್ ಮಾಡಿಲ್ಲ ಅಂದ್ರೆ ನಾನು ಫಸ್ಟ್ ಒಂದೊಂದು MP ಮನೆ ಮುಂದೆಲ್ಲ ಹೋಗಿ ಕುತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ. ನನಗೆ ಧೈರ್ಯ ಇದೆ ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ. ಬಿಜೆಪಿ ಅವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಹೇಳೋದಕ್ಕೆ?